Audio Jungle. Audio Jungle. ಹಸಿದವರಿಗೆ ನೀಡಿದ ಅನ್ನ, ಬಯಸಿದವರಿಗೆ ನೀಡಿದ ದಾನ, ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ. ಅಪ್ಪು ಆಸರೆ, ನಿರಾಶ್ರಿತರಿಗಾಗಿ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. Preview. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನೂರು ಸ್ವಾಮಿ. ಇವತ್ತು ಗ್ರಾಮ ಪಂಚಾಯತಿ ಅಂತ ವಿಷಯಕ್ಕೆ ಬಂದುಬಿಟ್ರೆ ಅಬ್ಬಬ್ಬಬ್ಬ ಏನು ಗ್ರಾಮ ಪಂಚಾಯತಿಗಳು ಸರಿಯಾದ ಪಿ ಡಿ ಒಗಳು ಇರೋದಿಲ್ಲ, ಅಧ್ಯಕ್ಷರು ಇರೋದಿಲ್ಲ, ಸದಸ್ಯರು ಇರೋದಿಲ್ಲ. ಅದು ಯಾವ ಅಧ್ಯಕ್ಷರು ಯಾವ ಸದಸ್ಯರು ನಾವು ಎಲೆಕ್ಷನ್ ಟೈಮಲ್ಲಿ ನೋಡಿದ್ದೆ ಮುಖ, ಅವರಿಗೆ ವಾರ್ಡಲ್ಲಿ ಒಬ್ಬರು ಬರೋದಿಲ್ಲ, ಏನಾಗಿತ್ತು ಅಂತ ಕೇಳೋರು ದಿಕ್ಕಿಲ್ಲ. ಅಷ್ಟೇ ಯಾಕೆ ಸರ್, ತೆರಿಗೆ ಕಟ್ಟಬೇಕಂತ ಗ್ರಾಮ ಪಂಚಾಯತಿಗೆ ಹೋದರೆ ಕಟ್ಸ್ಕೊಳ್ಳೋರು ದಿಕ್ಕಿರೋದಿಲ್ಲ ಅಧಿಕಾರಿಗಳಲ್ಲಿ. ಅದೇನು ಮಾತಾಡ್ತಾರೆ ಸರ್ ಸರ್ಕಾರಿ ಇಲಾಖೆಗಳ ಬಗ್ಗೆ ಕಾರ್ಯಕ್ರಮದಲ್ಲಿ. ಬಹುಶಃ ಇವತ್ತು ಈ ಪಂಚಾಯತಿಯಲ್ಲಿ ಒಂದು ಸ್ಪೆಷಲ್ ಏನಂದರೆ ಒಂದು ಶಿಸ್ತು ಬದ್ಧತೆ. ಬಹುಶಃ ಟೈಮ್ ಟು ಟೈಮ್. ಎರಡನೇ ವಿಷಯ ಏನಂದರೆ ಭಾಳಷ್ಟು ಮಹಿಳೆಯರು ಸದಸ್ಯರಿರ್ತಕ್ಕಂಥದ್ದು. ಅಪ್ಪು ಟಿ ವಿ ವೀಕ್ಷಕರು ಎಲ್ರಿಗೂ ಮಕರ ಸಂಕ್ರಾಂತಿ ಶುಭಾಶಯಗಳು. ಸರ್, ಮೊದಲೇದಾಗಿ ಹೇಳಬೇಕಂದ್ರೆ ನನ್ನ ಫ್ಯಾಮಿಲಿ ಅಂದರೆ ವೈಯಕ್ತಿಕವಾಗಿ ನಾನು ಮದುವೆ ಆಗಿ ಇಲ್ಲಿ ಬಂದಾಗಿಂದನೂ ನಮ್ಮ ಮನೆತನ ರಾಜಕೀಯ ಮನೆತನದಲ್ಲಿ ಒಂದು ಒಗ್ಗೂಡಿಸ್ಕೊಂಡು ಬಂದಿರುವಂಥ ಒಂದು ಮನೆತನ ಆಗಿರೋದ್ರಿಂದ ಆ ಮನೆಗೆ ನಾನು ಬಂದ ಮೇಲೆ ನನಗೂ ಕೂಡ ಆ ರೀತಿ ಒಂದು ಮನಸ್ಸಿನಲ್ಲಿ ನಾನು ಜನರ ಜೊತೆ ಸಂಪರ್ಕ ಇರುವಂಥ ಯಾವುದಾದ್ರೂ ಕೆಲಸಗಳನ್ನು ಮಾಡಬೇಕು ಅಂತ ನನಗೂ ಕೂಡ ಒಂದು ಮನಸ್ಸಿನಲ್ಲಿ ಬಂದ್ಬಿಟ್ಟು ನಾವು ಈ ಒಂದು ಮೊದಲು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ನಂತರ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದೆ ಸರ್. ಏನೇನು ಕೆಲಸಗಳು ಮಾಡಿಕೊಟ್ರಿ ನಿಮ್ಮ ವಾರ್ಡಲ್ಲಿ? ನಮ್ಮ ವಾರ್ಡಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿಕೊಟ್ಟಿದ್ದೀವಿ ಸರ್. 1, 2 ಅಂತ ಹೇಳ್ಕೊಳ್ಳೋಕ್ಕೆ ಎಣಿಕೆ ಇಲ್ಲದಷ್ಟು ಕೆಲಸಗಳನ್ನು ಆಗಿದ್ದಾವೆ. ಈಗ ಯಾಕೆ ಮಾಡಿಕೊಟ್ರಿ? ಜನಸಾಮಾನ್ಯರಿಗೆ ಏನು ಉಪಯೋಗ ಇದೆ ಅದನ್ನು ಮಾಡಿಕೊಡ್ಬೇಕು ಅಂತ ನಾನು ಅವ್ರಿಗೆ ಹೇಳಿಬಿಟ್ಟು ಆಶ್ವಾಸನೆ ಬಿಟ್ಟು ನಾನು ಗೆದ್ಕೊಂಡು ಬಂದಿರೋದು. ಅವರಿಗೆ ನಾನು ಅದು ಮಾಡಿಕೊಡ್ಬೇಕು ಅನ್ನೋ ಒಂದು ವಿಶ್ವಾಸ ಅವರಲ್ಲಿ ಉಳಿಕೊಳ್ಬೇಕು. ಮುಂದೆ ನಾನು ಬೇಕು ಬೇಡ ಅಂತ ಅವರೇ ನಿರ್ಧಾರ ಮಾಡಲಿ ಅಂತ ಹೇಳಿ ಸರ್ ನಾನು ಮಾಡಿದ್ದೀನಿ ಸರ್. ನಿಜವಾಗ್ಲೂ ಸರ್, ನಾನು ಫಸ್ಟ್ ಕನಸಿಟ್ಕೊಂಡೇ ಗ್ರಾಮ ಪಂಚಾಯತಿಲಿ ಕಾಲಿಟ್ಟಿರೋದು. ನಾನು ಅವತ್ತಾದರೂ ಈ ಮಾತನ್ನು ಹೇಳ್ತೀನಿ, ಇವತ್ತಾದರೂ ಈ ಮಾತು ಹೇಳ್ತೀನಿ. ನನ್ನ ಉದ್ದೇಶ ಏನು ಅಂದರೆ ಇಲ್ಲಿ ಬೇಸಿಕ್ಕಾಗಿ ಉಳಿದಿರುವಂಥದ್ದು ಸಾಕಷ್ಟು ಕೆಲಸಗಳಿದ್ದಾವೆ. ಏನು ಅಂತಂದರೆ ಈ 30 ವರ್ಷದಿಂದ ಒಂದು ಪ್ಲಾಟ್ ಹಂಚಿಕೆ ಆಗಿಲ್ಲ, ಅದೊಂದು ಉಳ್ಕೊಂಡಿದೆ. ನಮ್ಮ ಪೀರಿಯಡಲ್ಲಿ ಆದರೆ ನನಗೇನೋ ಅಂತ ಅದು ಅಚೀವ್ಮೆಂಟ್ ಮಾಡಿದ್ದೀವಿ ಅನ್ನೋ ಒಂದು ಫೀಲ್ ಇರುತ್ತೆ. ಅದೇ ರೀತಿ ರಾಜೀವ್ ಗಾಂಧಿ ಒಂದು ಸೇವಾ ಯೋಜನೆ ಬಂದು ರಿಟರ್ನ್ ಹೋಯಿತು, ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಆಮೇಲೆ ಲೈಬ್ರರಿ ಬಂದಿದೆ, ಯೂಸ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಜನಸಾಮಾನ್ಯರ ಒಂದು ಕೊರತೆ ಅಥವಾ ಅವರಿಗೆ ತಿಳುವಳಿಕೆ ಹೇಳ್ಕೊಳ್ಳೋದ್ರಲ್ಲಿ ನಾವೇನಾದರೂ ಚ್ಯುತಿ ಆಗಿದೆಯೋ ಗೊತ್ತಿಲ್ಲ ನನಗೆ. ಆದರೆ ಏನು ಅದೆಲ್ಲ ಕೆಲಸಗಳು ನಿಂತ್ಕೊಂಡಿದ್ದಾವೆ. ಇನ್ನು 1 ವರ್ಷ ಮಾತ್ರ ಪೀರಿಯಡ್ ಇರೋದು ನಮ್ಮದು. ಅಷ್ಟರಲ್ಲೇ ಬಗೆಹರಿಬೇಕು ಅನ್ನೋದು ಒಂದು ಆಸೆ. ಪೂರ್ಣ ಪ್ರಮಾಣದಲ್ಲಿ ಹೇಳಬೇಕು ಅಂತಂದರೆ ಶ್ರೀಕೃಷ್ಣನಿಗೆ ವಾಸುಕಿ ಹೇಗೆ ಬಂದಿದ್ಲು ಹಾಗೆ ನಮ್ಮ ಗ್ರಾಮ ಪಂಚಾಯತಿಗೆ ವಾಸುಕಿಯವರು ಬಂದು ಏನೋ ಪರಿಹಾರ ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ನನಗೂ ಇದೆ ಸರ್. ನಾನು ಈ ಹಿಂದೆ ಸೀತಾರಾಮ್ ತಾಂಡ ಮತ್ತು ಮೆಟ್ರಿ ಪಾಪಿನಾಯ್ಕನಹಳ್ಳಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಈಗ ಸದ್ಯ ನಾಗೇನಹಳ್ಳಿಯಲ್ಲಿ ಮಾಡ್ತಾಯಿದ್ದೀನಿ ಸರ್. 2 ವಾರ ಆಯ್ತು ಈಗ ನಾನು ಬಂದು. ಮತ್ತು ಇಲ್ಲಿ ಪರಿಚಯ ಮತ್ತು ಇಲ್ಲಿ ಸದಸ್ಯರು ಮತ್ತು ಇಲ್ಲಿ ಸಿಬ್ಬಂದಿ ಮತ್ತು ಎಲ್ಲ ಗ್ರಾಮಗಳು ಭೇಟಿ ಮಾಡಿ ಮತ್ತು ಇಲ್ಲಿದ್ದೇನು ಕುಂದುಕೊರತೆ ಇದೆ ಪರಿಸ್ಥಿತಿಯನ್ನು ಒಂದು ಸಲ ಪರಿಶೀಲನೆ ಮಾಡಿಕೊಂಡು ತಿಳ್ಕೊಂಡು ಮುಂದೆ ಇಲ್ಲಿ ಮತ್ತು ಸಹಕಾರ ಬೇಕು ನನಗೆ. ಸದಸ್ಯರು, ಅಧ್ಯಕ್ಷರು, ಮೆಂಬರ್ಸು, ಸಾರ್ವಜನಿಕರು ಹಾಗೆ ಇಲ್ಲಿ ಮಾಡ್ತಕ್ಕಂಥ ಅನುಕೂಲನೂ ಇರಬೇಕು. ಎಲ್ಲ ಇದೆ ಮತ್ತು ಅವಕಾಶ ಸದಸ್ಯರು ಒಪ್ಪಿದ್ದಾರೆ, ಎಲ್ಲರೂ ಒಪ್ಪಿದ್ದಾರೆ, ಅನುದಾನ ಇದೆ, ಎಲ್ಲ ಇದೆ. ಜಾಗ ಇಲ್ಲ ಅಂದರೆ ಏನೂ ಅಲ್ಲಿ ಕೆಲಸ ಆಗಲ್ಲ. ಆ ರೀತಿ ಇರ್ತದೆ. ಇಲ್ಲಿ ಕೂಡ ಆ ರೀತಿ ಕೆಲವೊಂದು ಸಮಸ್ಯೆಗಳಿದ್ದಾವೆ. ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ಮನಗಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಸಹಕಾರದೊಂದಿಗೆ
ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ನನಗೆ ಭರವಸೆ ಇದೆ. ಮತ್ತು ಇಲ್ಲಿ ಅಧ್ಯಕ್ಷರು ಮೆಂಬರ್ಸ್ ಎಲ್ಲರೂ ಕೂಡ ಸಾರ್ವಜನಿಕ ಒಂದು ಕೆಲಸದಲ್ಲಿ ಎಲ್ಲರೂ ಕೂಡ ಆ್ಯಕ್ಟಿವ್ ಆಗಿದ್ದಾರೆ ಮತ್ತು ಅಷ್ಟೇ ಪ್ರಾಮಾಣಿಕವಾಗಿ ಎಲ್ಲದನ್ನೂ ಅಟೆಂಡ್ ಮಾಡಿ ಮಾಡ್ತಾ ಇದ್ದಾರೆ. ಅದನ್ನು ಕೇಳ್ಪಟ್ಟಿದ್ದೀನಿ. ಅವ್ರ ಸಹಕಾರ ನನಗೆ ಇರ್ತದೆ ಅಂದ್ಕೊತೀನಿ. ಅವ್ರ ಸಹಕಾರದಿಂದ ಮುಂದೆ ನಾನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಭರವಸೆ ನನಗೆ. ಹೊಸಪೇಟೆ ತಾಲೂಕಿನ ನಾಗೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಾನಿದ್ದೇನೆ. ಬಹುಶಃ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಪಂಚಾಯತಿ ನಿಮಗೆ? ತುಂಬ ಸಪೋರ್ಟ್ ಮಾಡಿದೆ ಸರ್. ನಮಗೆ ಏನಿಲ್ಲ ಅಂದ್ರೆ ನಾವು ಸುಮ್ಮನಿದ್ರು ಕೂಡ ಅವರು ಹೇಳ್ತಾರೆ, ಅಧ್ಯಕ್ಷರು ಬಂದು ನೋಡ್ರಮ್ಮ ಹಿಂಗೆಲ್ಲ ಫಂಡ್ ಮಾತಿ ನಿಮಗೆ ಏನಾರು ಮಾಡಿಕೊಡ್ರಿ ಅಂದರೆ. ಮುಖ್ಯವಾಗಿ ಶೌಚಾಲಯ. ನಮ್ಮದು ದೊಡ್ಡ ಸ್ಕೂಲು, 578 ಜನ ಇರ್ತಕ್ಕಂಥ ಮಕ್ಕಳು ಇದ್ದಾರೆ. ಶೌಚಾಲಯದ ಭಾಳ ಅವಶ್ಯಕತೆ ಇತ್ತು. ಅಧ್ಯಕ್ಷನ ಬಂದು ನಾವು ಕೇಳ್ಕೊಂಡ್ವಿ, ಗ್ರಾಮ ಪಂಚಾಯತ್ ಅಧ್ಯಕ್ಷನ. ಆಯ್ತಮ್ಮ ಮಾಡಿಕೊಡ್ತಿದ್ರು. ಒಂದೇ ಮಾತಿಗೆ ಬಂದು ಈಗಾಗಲೇ ಬಿಲ್ಡಿಂಗ್ ಸ್ಟಾರ್ಟ್ ಆಗಿದೆ ಸರ್. ಅದು CC ಕ್ಯಾಮ್ರದ, ಆಮೇಲೆ ಲೈಟ್ ವ್ಯವಸ್ಥೆ ಮಾಡಿಕೊಟ್ರಿ ಸರ್. ಮುಖ್ಯವಾಗಿ ಅವರು ದೊಡ್ಡ ಒಂದು ಮರ್ಕುರಿ ಲೈಟ್ ವ್ಯವಸ್ಥೆ ಮಾಡಿಕೊಟ್ರಿ. ತುಂಬ ಬೆಳಗುತ್ತೆ. ಆಮೇಲೆ ಹೊರಗಡೆಯಿಂದ ಸ್ವಲ್ಪ ಮದ್ಯ ವ್ಯಸನಗಳು ಆ ಥರ ಬಂದಲ್ಲಿ ದುಶ್ಚಟಗಳು ನಡ್ತಿದ್ವು ಸ್ಕೂಲಾಗ. ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಅನೌನ್ಸ್ ಮಾಡಿದ್ರು ಸರ್ ಅವರು. ಅಧ್ಯಕ್ಷರು ಪಂಚಾಯತಿಯಿಂದ ಅನೌನ್ಸ್ ಮಾಡಿದ್ರು. ಅನೌನ್ಸ್ ಮಾಡಿದ್ಮೇಲೆ ಯಾರು ಈ ಥರ ಬರಬಾರ್ದು, ನಿಮಗೆ ದಂಡ ಹಾಕ್ತೀವಿ ಆ ಥರ ಎಲ್ಲ ಅಂದಮೇಲೆ ಇವ್ರು ಪಂಚಾಯತಿ ಹೊತ್ತಿಂದನೇ ಅವರು ಅಧ್ಯಕ್ಷರು ಅವರೆಲ್ಲ ಕೊಡ್ಕೊಂಡು ಜನರಿಗೆ ಮನಮುಟ್ಟು ಅಂತ ಹೇಳಿದ್ರು ಸರ್. ಅವತ್ತಿಂದ ನಮ್ಗೆ ಭಾಳ ಇದು ಎಲ್ಲ ಕಡಿಮೆ ಆಯ್ತು ಸರ್. ನಮ್ಮ ಗ್ರಾಮ ಪಂಚಾಯತಿ, ಇಡೀ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರಾಗಲಿ, PDO ಮೇಡಮು, ನಮ್ಮ ಮೆಂಬರ್ಸ್ ಆಗಲಿ ಭಾಳ ಸಪೋರ್ಟ್ ಮಾಡ್ತಾರೆ ಸರ್. ನಾನು ಕೂಡ 18 ವರ್ಷ ಏನು ಸರ್ವಿಸ್ ಮಾಡಿದ್ದೀನಿ. ಎಲ್ಲ ಗ್ರಾಮ ಪಂಚಾಯತ್ ಶಾಲೆಯಲ್ಲೇ ಮಾಡಿದ್ದೀನಿ. ಸ್ಪೆಷಲಿ ನನ್ನ ಪ್ರೀವಿಯಸ್ ಲಾಸ್ಟ್ ಸ್ಕೂಲ್ ಬಂದು ಸುಶೀಲಾನಗರ. ಅದು ಗ್ರಾಮ ಪಂಚಾಯತಿ, ಒನ್ ಆಫ್ ದ ಬೆಸ್ಟ್ ಗ್ರಾಮ ಪಂಚಾಯತಿ. ಅಲ್ಲಿ ಕೆಲಸ ಮಾಡಿ ಬಂದಮೇಲೆ ನಾನು ಆಯ್ಕೆ ಮಾಡ್ಕೊಂಡಾಗ ಗೊತ್ತಿಲ್ಲ ನಾಗೇನಹಳ್ಳಿ ಗ್ರಾಮ ಪಂಚಾಯತಿಗೆ ಒಳಪಡುತ್ತೆ ಅಂತ. ಸಿಟಿ ನಿಯರ್ ಇರೋದ್ರಿಂದ ನಾನು ಸುಮ್ಮನೆ ನಮ್ಮ ಹಸ್ಬೆಂಡ್ ಹೇಳಿದ್ರು ಅಂತ ನಾವು ಆಯ್ಕೆ ಮಾಡ್ಕೊಂಡ್ವಿ. ಆದರೆ ತಿಳ್ಕೊಂಡ್ಮೇಲೆ ನಿಜವಾಗ್ಲೂ ಅದೇ ನಂತರ ನಾನು ಬಯಸೋದು ಹಂಗೆ, ನಾನು 1 to 8 ಇರಬೇಕು ಸ್ಕೂಲು, ಮಕ್ಕಳ ಸಂಖ್ಯೆ ಜಾಸ್ತಿ ಇರಬೇಕು. ಯಾಕಂದ್ರೆ ನಮ್ಮದು ಪ್ರೀವಿಯಸ್ ಸ್ಕೂಲು ಅಷ್ಟೇ ಇತ್ತು. 550 ಮಕ್ಕಳ ಸಂಖ್ಯೆ ಇದೆ ಇಲ್ಲಿ. ಜೊತೆಗೆ ಶಿಕ್ಷಕರ ಒಂದು ವಿಷಯದಲ್ಲಿ ನೋಡಿದ್ರು ಅತಿ ಹೆಚ್ಚು ಶಿಕ್ಷಕರಿದ್ದಾರೆ. ಮತ್ತೆ ಗೆಸ್ಟ್ ಟೀಚರ್ ಇಲ್ಲ, ಎಲ್ಲರೂ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ. ಸೊ ಅದರ ಜೊತೆಗೆ ಗ್ರಾಮ ಪಂಚಾಯತಿ ಶಾಲೆ, ಎಸ್ಪೆಷಲಿ ಗ್ರಾಮ ಪಂಚಾಯತಿ ಶಾಲೆ. ನಾನು ಬಂದ ಮೇಲೆ ಒಂದು ಫಂಕ್ಷನ್ ಮಾಡಿದ್ವಿ. ಎಸ್ಪೆಷಲಿ ಫಸ್ಟ್ ಟೈಮ್ ಇನ್ ನಾಗೇನಹಳ್ಳಿ ಸ್ಕೂಲ್ ಅಂತ ಹೇಳಿದರು, ಮಕ್ಕಳ ದಿನಾಚರಣೆ. ಎಸ್ಪೆಷಲಿ ಅದನ್ನು ಪೆಂಡಲ್ ಹಾಕಿಸಿ ಭಾಳ ಅದ್ದೂರಿಯಾಗಿ STMC ಅವರ ಒಂದು ಸಹಯೋಗದೊಂದಿಗೆ ಭಾಳ ಚೆನ್ನಾಗಿ ಮಾಡಿದರು. ಆವಾಗ ಫಸ್ಟ್ ಟೈಮ್ ಮೀಟ್ ಆಗಿದ್ದು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದುರ್ಗಪ್ಪ ಅವ್ರನ್ನ ಸರ್ನ ಮೀಟ್ ಆಗಿದ್ದು. ನಾನು ಗೊತ್ತಿಲ್ಲ, ಯಾಕಂದ್ರೆ ನೀವು ನನ್ನ ಬಗ್ಗೆ ಕೇಳಿದರೆ ನಾನು ಹಳೆಯ ಸ್ಕೂಲಲ್ಲಿ ಗ್ರಾಮ ಪಂಚಾಯತಿ ಒಡನಾಟ ಒಬ್ಬ ಅಧ್ಯಕ್ಷರಿಂದ ಹಿಡಿದು PDO ಅವ್ರ ಜೊತೆ ಆದರೂ ಒಂದು ಒಳ್ಳೆಯ ಉತ್ತಮ ಬಾಂಧವ್ಯ ಹೊಂದಿರೋಳು ನಾನು. ಸೊ ಹಂಗಾಗಿ ನಾನು ಆ ಒಂದು ಇದರಿಂದನೇ ನನಗೇನು ನಮ್ಮ ಶಾಲೆ ಚೆನ್ನಾಗಾಗಬೇಕು. ಗ್ರಾಮ ಪಂಚಾಯತಿ ಶಾಲೆ ಅಂದರೆ ಇನ್ನೊಬ್ಬರು ನೋಡಬೇಕು. ಉಳಿದ ಎಲ್ಲ ಹಳ್ಳಿಗಳಿಗೆ ಇವಾಗೇನು ನಮ್ಮ ನಾಗೇನಹಳ್ಳಿ ಗ್ರಾಮ ಪಂಚಾಯತಿ ಬರ್ತಾವಲ್ಲ 7 ಹಳ್ಳಿಗಳು, ಅದಕ್ಕೆ ಮಾದರಿ ಒಂದು ಗ್ರಾಮ ಪಂಚಾಯತಿಯ ಶಾಲೆ ನಮ್ದಾಗಬೇಕು ಅನ್ನೋ ಒಂದು ಉದ್ದೇಶ ಬಿಟ್ಟರೆ ಬೇರೆ ಇಲ್ಲ. ಆ ಒಂದು ಇದಕ್ಕೆ ವೇದಿಕೆ ಮೇಲೆ ಹೇಳಿದ್ವಿ ನಾವು ಅಧ್ಯಕ್ಷರಿಗೆ, ನೋಡ್ರಿ ನಮ್ಮ ಶಾಲೆ ದೊಡ್ಡ ಶಾಲೆ, ಜೊತೆಗೆ ಅತಿ ಹೆಚ್ಚು ಹೆಣ್ಣು ಮಕ್ಕಳು ಟೀಚರ್ಸ್ ಇದ್ದಾರೆ, ಜೊತೆಗೆ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಸೊ ನಮಗೆ ಶೌಚಾಲಯದ ಕೊರತೆ ಇದೆ. ಸೊ ಫಸ್ಟು ನಮಗೆ ಹೈಟೆಕ್ ಶೌಚಾಲಯ ಫಸ್ಟ್ ಮಾಡಿಕೊಡಿ ಅಂದ ತಕ್ಷಣ ನಾವು ನವೆಂಬರ್ 14 ಕೇಳಿದ್ದೀವಿ ಸರ್. ಕೆಲಸ ಮಾಡುವವರ ಮನಸ್ಸು ಚೆನ್ನಾಗಿತ್ತಂದರೆ ಕೆಲಸ ಬೇಗನೆ ಸ್ಟಾರ್ಟ್ ಆಗುತ್ತೆ. ಅದು ವೆಲ್ ಬಿಗನ್ ಈಸ್ ಆಫ್ ಡನ್ ಅನ್ನಂಗೆ ಒಳ್ಳೆಯ ಪ್ರಾರಂಭ ಅರ್ಧ ಕೆಲಸವನ್ನು ಹೇಳುತ್ತೆ. ಸೊ ಹಾಗೆ ನವೆಂಬರ್ 14 ಹೇಳಿದ್ವಿ ವೇದಿಕೆಯಲ್ಲಿ. ಆಶ್ವಾಸನೆ ಕೊಟ್ಟರು, ಮಾಡ್ತೀನಮ್ಮ ನನ್ನ ಪೀರಿಯಡಲ್ಲಿ ಅಂತ ದುರ್ಗಪ್ಪ ಅವತ್ತೇ ಹೇಳಿಬಿಟ್ರು. ಸೊ ಹೇಳಿದ ತಕ್ಷಣ ನಾವು ಕೇಳಿದಾಗ ಖುಷಿ ಆಯಿತು. ಆಮೇಲೆ ಅದು ಒಂದು 20 ಡೇಸಲ್ಲಿ ಡಿಸೆಂಬರ್ ರಜಾ ಅದು ಇದು ಟೀಚರ್ಸ್ ಎಲ್ಲ ಸ್ಕೂಲಲ್ಲಿ ಇರುತ್ತಲ್ಲ, ನಾವೊಂದು 15 ದಿನದಲ್ಲಿ ಅದು ಬಿಲ್ಡಿಂಗ್ ನಮ್ಮ ಕಂಪೌಂಡಲ್ಲಿ ಸ್ಟಾರ್ಟ್ ಆಗಿ ನೋಡಿ ಫುಲ್ ಖುಷಿ ಆಯಿತು ನಮಗೆ. ಯಾಕಂದರೆ ಒಂದು ಪ್ರಾರಂಭ ಆದಾಗ ಅದಕ್ಕೆ ಒಂದು ಚೆನ್ನಾಗಿ ಅದು ಒಳ್ಳೆಯ ಸೂಚನೆ. ಸೊ ಇವಾಗ ಹೈಟೆಕ್ ಶೌಚಾಲಯ ಸ್ಟಾರ್ಟ್ ಆಗಿದೆ. ಅದ್ರ ಜೊತೆಗೆ ಬೇಸಿಕ್ ನೀಡ್ಸ್, ಎಸ್ಪೆಷಲಿ ಯಾವುದೇ ಒಂದು ಗ್ರಾಮಕ್ಕೆ ಕುಡಿಯೋ ನೀರು ವ್ಯವಸ್ಥೆ, ವಸತಿ ಇವು ಕಂಪಲ್ಸರಿ ಇರಬೇಕು. ಸ್ಪೆಷಲಿ ಗ್ರಾಮ ಪಂಚಾಯತಿ ಅಂದಾಗ ಆ ಗ್ರಾಮ ಯಾವ ರೀತಿ ಇದೆ ಅಂದರೆ ಅಂಗನವಾಡಿ ಕೇಂದ್ರಗಳಾಗಿರ್ಬೋದು, ಆರೋಗ್ಯ ಕೇಂದ್ರಗಳಾಗಿರ್ಬೋದು, ನಮ್ಮ ಒಂದು ಶಾಲೆ ಕೂಡ ಅದರಲ್ಲಿ ಬರುತ್ತೆ. ಸೊ ಇದನ್ನೆಲ್ಲ ಒಳಗೊಂಡಂಥ ಒಂದು ಉತ್ತಮವಾದ ಗ್ರಾಮ ಪಂಚಾಯತಿ ನಮ್ಮದಾಗಿದೆ ಅಂತ ಹೇಳ್ಬೋದು.
ಯಾಕಂದ್ರೆ ಸುಮಾರು 6 ಅಂಗನವಾಡಿ ಒಂದು ಕೇಂದ್ರಗಳು ಬರ್ತವೆ ಇಲ್ಲಿ. ಸೊ ಎಲ್ಲ ಅಂಗನವಾಡಿ ಟೀಚರ್ಸು ಎಷ್ಟು ಡಿಸಿಪ್ಲಿನಿಂದ ಇರ್ತಾರೆ ಅಂದರೆ, ನಮ್ಮ ಕಂಪೌಂಡ್ ಒಳಗೆ ಬರ್ತಾರೆ ಮೀಟಿಂಗು ಅದು ಇದು ಅಂತ. ಸೊ ಒಳ್ಳೆ ಪ್ರತಿಕ್ರಿಯೆ ಇದೆ, ಅಂಗನವಾಡಿ ಟೀಚರ್ಸಿಂದ ಪ್ರತಿಕ್ರಿಯೆ ಇದೆ. ಯಾಕಂದರೆ ಗ್ರಾಮದ ಅಧ್ಯಕ್ಷರು ಮತ್ತು ಪಿ ಡಿ ಅವರು ಹೆಂಗೆ ಇಟ್ಕೊತಾರೆ ಅದ್ರ ಬಗ್ಗೆ ಅದರ ತಕ್ಕಂತೆ ಕೆಲಸ ಕಾರ್ಯಗಳು ಅಲ್ಲಿ ನಿರ್ವಹಿಸ್ತಾರೆ ಯಾರೇ ಆಯಿತು. ಜೊತೆಗೆ ಅದನ್ನು ಮಾಡಿಕೊಟ್ರು, ಮಕ್ಕಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಅದು ಎಸ್ಪೆಷಲ್ ಫಿಲ್ಟರ್ ನೀರಿದ್ದು ಅದನ್ನು ಮಾಡಿಸ್ಕೊಡ್ತಾರೆ. ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಏನು ಬೇಕು ಕಾಂಪೌಂಡು ಹೇಳಿದರು ಸರ್, ನಮ್ಮ HM ಹೇಳಿದರು ಪರಿವರ್ತಕ್ಕೆ ಕಾಂಪೌಂಡ್ ಕೂಡ ಅದನ್ನು ಮಾಡಿಕೊಡ್ತೀವಮ್ಮ ನನ್ನ ಪೀರಿಯಡಲ್ಲಿ. ನನಗೆ ಎಷ್ಟು ಆದಷ್ಟು ಶೈಕ್ಷಣಿಕವಾಗಿ ಏನು ಬೆಂಬಲ ನೀಡಬೇಕು ಅಥವಾ ನೀವೇನು ಕೇಳ್ತೀರಿ ಅದಕ್ಕೆ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿದರು. ಪಂಚಾಯತ್ ಅವರು ಮನೆಗೆ ಬರ್ತಾರೆ ಸರ್. ಹಾಂ, ಕಟ್ಟೋಳ್ರಿ ಮನೆಗೆ ಬರ್ತಾರೆ. ಪ್ರತಿ ಮನೆಗೆ ಬರ್ತಾರೆ. ಹಾಂ, ವಿಡಿಯೋ ಮೇಳ ಕೂಡ ಬಂದ ಹಾಂ, ನಮ್ಮ ರೋಡಿಗೆ ಒಂದು 2-3 ಬ್ರೇಕ್ ಹಾಕಂತ ಹೇಳಿ ಬ್ರೇಕರ್ ಹಾಕಕ್ಕಂತ ಹೇಳಿದ್ರೇನಾ? ನಾವು ಹೇಳಿ ಸರ್. ಮತ್ತೆ ಇಷ್ಟು ದಿನ ಮಾಡೋದು ಹಾಕಿಲ್ಲಲ್ಲ ಮತ್ತೆ? ನಾವು ಹೇಳಿದ್ವಿ, ಹಾಂ, ನಾವು ಮೊನ್ನೆ ಹೇಳಿವಿ, ಈಗ ಒಂದು 2-3 ದಿನ ಹಾಕ್ತಾರೆ. ಎದಕ್ಕೋಸ್ಕರ ಹೇಳಿದ್ರಿ? ಗಾಡಿ ಪಾಸ್ ಮಾಡ್ತಾರೆ. ಫಾಸ್ಟ್ ಬರ್ತಾವ. ಹಾಂ ಹಾಂ ಹಾಂ. ಇವಾಗ ಈ ಪಂಚಾಯತಿ ಕಡೆಯಿಂದ ನರೇಗಾ ಕೆಲಸ ಕೊಡ್ತಾರಲ್ಲ, ಕೊಡ್ತಾರ ಸರಿಯಾಗಿ ಇಲ್ಲಿ ಕೆಲಸ? ಅದು 100 ಜನ ಮಾತ್ರ ಹೋಗ್ತಾರೆ. ಈಗ ಸದ್ಯ ಇಲ್ಲ, ಈಗ ಹಾಂ, ಒಂದು ತಿಂಗಳಾಯ್ತು. ಹಾಂ ಹಾಂ, ಹೋಗ್ತಾರೆ. ಸುಮಾರು ಜನ ಹೋಗ್ತಾರೆ. ಹಾಂ ಕಂಡ ಸರ್, ನಾವು ಈ ಸಲ ಈಗ ಅದು ಪೇಂಟಿಂಗ್ ಮಾಡ್ಬೇಕಂತಂದೇಳಿ ನಾವು ಮೊನ್ನೆ ಅಧ್ಯಕ್ಷರು ಕೂಡ ನಾವು ಎಲ್ಲರೂ ಮಾತಾಡಿದ್ವಿ ಸರ್. ಅಧ್ಯಕ್ಷರ ಮುಖಾಂತರ ನಾವೆಲ್ಲರೂ ಮಾತಾಡಿದ್ವಿ. ಈಗ ಅದಕ್ಕೋಸ್ಕರ ಅದೆಲ್ಲ ಕ್ಲೀನಿಂಗ್ ಮಾಡಿಸಕತ್ತಾರೆ ಸರ್. ಈಗ ನಾವು ನೆಕ್ಸ್ಟ್ ಇನ್ನೊಂದು ಸಲ ಬಂದಾಗ ಅವಾಗ ನೋಡಿರಿ ಸರ್ ಚೇಂಜ್ ಆಗಿರ್ತದೆ ಸರ್ ಅಂತ ನಮ್ಮ ಅನಿಸಿಕೆ. ಯಾಕಂದ್ರೆ ನಾವು ಕೊಡ್ಬೇಕಂತ ಭಾಳ ರಿಕ್ವೆಸ್ಟ್ ಮಾಡಿ ಹೇಳಿದ್ವಿ. ಭಾಳ ಯಾಕಂದ್ರೆ ವಾರ್ಡ್ನಾಗೆಲ್ಲ ಸಮಸ್ಯೆಗಳಿದಾವೆ. ಆಮೇಲೆ ಮನೆಗಳಿಲ್ಲ, ಜನತಾ ಮನೆಗಳಿಲ್ಲ, ಜನ ಭಾಳ ಮನೆಗಳು ಕೇಳ್ತಿದ್ದಾರೆ. ಆಮೇಲೆ ದೊಡ್ಡ ದೊಡ್ಡ CCಗಳು, ಆಮೇಲೆ ಡ್ರೈನುಗಳು ಕೇಳ್ತಿದ್ದಾರೆ. ನಾವು ಕೂಡ ಎನರ್ಜಿಯಲ್ಲಿ ನಮ್ಮ ಸಾಧ್ಯ ಆದಷ್ಟು ನಾವು ಮಾಡಕತ್ತೀವಿ ಸರ್. ನಮ್ಮ ಅಧ್ಯಕ್ಷರು ಮತ್ತು ಮೇಡಮ್ ಅವರು ಯಾಕಂದ್ರೆ ಸಪೋರ್ಟ್ ತಗೊಂಡು ನಾವು ಕೆಲಸ ಮಾಡಕತ್ತೀವಿ ಸರ್. ಬಹುಶಃ ಇಲ್ಲಿ ಗ್ರಾಮ ಪಂಚಾಯತಿ ಕಡೆಯಿಂದ ನಿಮ್ಗೆ ಏನು ಕೆಲಸ ಆಗಿದೆ? ಮಾಡಿಕೊಟ್ಟಿದ್ದಾರೆ ಸರ್, ಪೇಂಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ, ಗೋಡೆ ಬರ ಚಿತ್ರ ಎಲ್ಲ ಬಿಡಿಸಿ ಕೊಟ್ಟಿದ್ದಾರೆ. ನೀರಿಂದು ಕೂಡ ಅನುಕೂಲ ಇದೆ. ನೀರು ನಮ್ಮಲ್ಲಿ ಮೊದಲು ಬರ್ತಾ ಇರಲಿಲ್ಲ ಸರ್, ಸ್ಕೂಲ್ ಕಾಂಪೌಂಡ್ನೊಳಗೆ. ಈ ಸದ್ಯ ಅದರಲ್ಲೇ ತೊಗೊಳ್ರಿ ಅಂತಂದು ಹೇಳಿದ್ದಾರೆ ಅಧ್ಯಕ್ಷರು. ನೀರು ಪೈಪ್ ಇದು ಮಾಡ್ಕೊಂಡು ನಾವು ನೀರು ಅದರಲ್ಲೇ ಉಪಯೋಗಿಸ್ತಾ ಇದ್ದೀವಿ ಸರ್. ಏನು ತೊಂದರೆ ಇದೆ ಇವಾಗ? ಈಗ ಏನು ತೊಂದರೆ ಏನಿಲ್ಲ ಸರ್ ನಮಗೆ. ನೀರಿಂದೊಂದೇ ಸ್ವಲ್ಪ ಅಂದರೆ ಸ್ಕೂಲ್ ಒಳಗಿಂದಲೇ ತರಬೇಕು ನಾವು. ನೀರಿಂದೊಂದು ವ್ಯವಸ್ಥೆ ಇಲ್ಲ? ನೀರಿಂದೊಂದೇ ಬಿಟ್ಟರೆ ಏನೇ ಇಲ್ಲ. ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ರೆ ಲೆಟ್ರ್ ಕೊಟ್ಟಿದ್ದಾರೆ? ಹೇಳಿವಿ ಅಧ್ಯಕ್ಷರಿಗೆ ಮಾಡ್ಕೊಡ್ತೀವಮ್ಮ ಅಂತ ಹೇಳ್ಯಾರ. ಈಗ ಸದ್ಯ ನೀರು ಪೈಪ್ ತೊಗೊಂಡು ಆ ಕಡೆಯಿಂದ ನೀರು ಈ ಕಡೆ ಬಿಟ್ಕೊಡ್ರಿಮ್ಮ ಅಂತ ಹೇಳಿದ್ದಾರೆ. ಪೈಪ್ ಇಸ್ಕೊಂಡು ಪ್ರೈಮರಿ ಸ್ಕೂಲ್ನಲ್ಲೇ ತೊಗೊಂಡು ನೀರು ಬಿಟ್ಕೊಂತ ಇದ್ದೀವಿ ಸರ್ ನಾವು. ಅಲ್ಲಿಂದ ಸರ್ಕಾರದ ಅನುದಾನ ಎಷ್ಟಿದೆ ಅಂತ ನಾವು ಸರ್ಕಾರ ಕೇಳೋಷ್ಟು ದೊಡ್ಡ ನಾನಲ್ಲ, ತಮಗೂ ಇರುತ್ತೆ ಇದು ಎಲ್ಲ ಪಂಚಾಯತಿಯಲ್ಲಿ ತಿರುಗಿದ ಮೇಲೆ ಅದೆಲ್ಲ ಬದಿಗೊತ್ತಿ ನಮ್ಮ ಪಂಚಾಯತಿಯಲ್ಲಿ ನರೇಗಾದಲ್ಲೇ ನಾವೀಗ ಸಾಕಷ್ಟು ಕೆಲಸ ಮಾಡಿ ನರೇಗಾದಲ್ಲೇ ಮಾಡ್ಬೋದು ಅನ್ನೋ ಒಂದು ಕಾರಣ ಇಟ್ಕೊಂಡು ನರೇಗಾದಲ್ಲಿ ಎಲ್ಲ ವಾರ್ಡ್ನಲ್ಲಿ ಕೆಲಸ ಸ್ಟಾರ್ಟ್ ಮಾಡಿಸ್ತಾ ಇದ್ದೀವಿ ಸರ್. 15 ಫೈನಾನ್ಸಲ್ಲೂ ಮಾಡ್ತಾಯಿದ್ದೀವಿ ಸರ್. ಪ್ರಶ್ನೆ ಕೇಳಿದರೆ ನಮಗೆ ನಾವು ಆಗೋದಕ್ಕಿಂತ ಮುಂಚೆ ಇತ್ತನು ಹೋದ 5 ವರ್ಷದ ಅವಧಿಯಿಂದನು ಅಕ್ಕ ಅಮ್ಮ ಅನ್ನೋದು ನಮ್ಮ ಬಾಂಧವ್ಯತೆ ಬೇರೆ, ನಾವು ಕೇಳೋ ರೀತಿಯೇ ಬೇರೆ ಕೇಳಿದ್ದೀವಿ. ಅದಲ್ಲದೆ ಕಾನೂನು ಪ್ರಕಾರ ಏನು ಮಾಡ್ಬೇಕಂತನೂ ಮಾಡಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ 3 ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಕೆಲವರೆಲ್ಲ ಕಟ್ಟಿದ್ದಾರೆ, ಕೆಲವು ಪ್ರಭಾವ ವ್ಯಕ್ತಿಗಳಿಗೆ ಕಟ್ಟಿಲ್ಲ ದುಡ್ಡು. ಇದೇನು ನಾನು ಹೇಳೋದಷ್ಟೇ ಸರ್, ಜನ ಹೇಳೋದಷ್ಟೇ. ಇನ್ನು ಮುಂದೆ ಆದ್ರೆ ಅವರು ಈ ಮಾಧ್ಯಮ ಆದರೂ ನೋಡಿ ದಯಮಾಡಿ ಎಲ್ಲರೂ ಕಟ್ಟಿದರೆ ನಮ್ಮ ಬಡ ಜನರು ಬದುಕೋಕ್ಕಾದ್ರೂ ಒಂದು ಅನುಕೂಲ ಆಗುತ್ತೆ, ಒಂದು ಏನಾದರೂ ಕೆಲಸ ಮಾಡೋಕ್ಕೊಂದು ಅನುಕೂಲ ಆಗುತ್ತೆ. ಎಲ್ರಿಗೂ ಹೇಳಿದ್ದೀವಿ ಸರ್, ಅಪ್ಪ ಅಮ್ಮನಂತಲೇ ಹೇಳಿದ್ದೀವಿ. ನಾವು ತೆರಿಗೆ ಇದೊಂದು ಜಾಥಾನೂ ಮಾಡಿದ್ದೀವಿ, ವರ್ಷಕ್ಕೆ 3 ಸರಿ ಜಾಥಾ ಮಾಡ್ತಿದ್ದೀವಿ. ಆಮೇಲೆ ಗ್ರಾಮ ಸಭೆಗೆ ಕರೆದಾಗ ಹೇಳಿದ್ದೀವಿ, ವಾರ್ಡ್ ಸಭೆಗೆ ಹೋದಾಗ ಹೇಳಿದ್ದೀವಿ, ಸಾಮಾನ್ಯ ಸಭೆಯಲ್ಲಿ ಎಲ್ಲ ಸದಸ್ಯರಿಗೆ ಹೇಳಿದ್ದೀವಿ. ಸದಸ್ಯರನ್ನ ಕರ್ಕೊಂಡೋಗಿನೂ ಅವ್ರವ್ರ ವಾರ್ಡ್ನಲ್ಲಿ ಕೂಡ ಜಾಥಾ ಮಾಡ್ಕೊಂತ ಮನೆಗೆ ಹೋಗಿ ತಾವುಗಳು ಏನು ಹೇಳ್ದಂಗೆ ಅಪ್ಪ ಅಮ್ಮ ಅಂತ ಅದೇ ಟೈಪಾಗಿ ಕೇಳಿನೂ ಮಾಡಿದ್ದೀವಿ ಸರ್. ಆಗೀಗ ಸ್ವಲ್ಪ ಸುಧಾರಿಸಿದೆ ಸರ್, ಪೂರ್ತಿ ಆಗಿಲ್ಲ. ಯಾಕಂದರೆ ಒಂದೇ ಸರಿ ಎಲ್ಲರನ್ನು ತಿದ್ದಕ್ಕಾಗಲ್ಲ. ಮುಂದಿನ ದಿನಗಳಾಗ ಈಗ ಬಡವರೇ ಕಟ್ತಾರೆ, ನೀವು ಕಟ್ಕೊಳ್ರಿ ನೋಡಂತ ಹೇಳ್ತಾ ಇದ್ದೀವಿ ಸರ್. ಯಾರಾದರೂ ಪ್ರಭಾವ ವ್ಯಕ್ತಿ ಬಂದು ನಮ್ಮ ಹತ್ರ ಇದನ್ನು ಮಾಡಿಲ್ಲ ನೋಡಂದ್ರೆ ನೀವು ನಂತರ ಎಲ್ಲ ಗೊತ್ತಲ್ಲ, ನೀವು ಬಂದು ಕೇಳಿರಂದರೆ ನಿಮ್ಮ ತೆರಿಗೆ ಎಷ್ಟೈತೆ ಅಂತ ತೆಗೆದು ನೀವು ಕಟ್ಟ ಕೆಲಸ ಮಾಡ್ಕೊಂತಂದು ಹೇಳಿದ್ವಿ ಸರ್. ಎಲ್ಲಿವರೆಗೆ ಸಾಧ್ಯ ಅಪ್ಪ ಅಮ್ಮ ಅಂತ ಅಷ್ಟು ಹೇಳ್ಬೇಕಾಗ್ತದೆ ಸರ್. ನಮ್ಗೆ ಹುಟ್ಟಿದ ಮಕ್ಕಳೇ ಎದುರಾಗ್ತಾರೆ ಲಾಸ್ಟಿಗೆ. ಇನ್ನು ಆ ರೀತಿಯಾಗೂ ಕೆಲಸ ಮಾಡಿದ್ದೀವಿ ಸರ್.
ಏನು ದುರ್ಗಪ್ಪ ಅವರಿಗೆ ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಕೂಡ ಮೆಂಬರ್ಸ್ ಸಪೋರ್ಟ್ ಅಂತ ಹೇಳಿದ್ರಿ, ಬಹುಶಃ ಜನ ಸಪೋರ್ಟ್ ಅಂತ ಹೇಳಿದ್ರಿ. ಇತ್ತೀಚೆಗೆ ಏನು ಹೊಸದಾಗಿ ನೂತನವಾಗಿ ಪಿ ಡಿ ಅವ್ರ ಬಗ್ಗೆ ತಮ್ಮ ಅನಿಸಿಕೆ? ಸರ್ ಪಿ ಡಿ ಒಗೆ ನಾನು ನೋಡಿದಂತೆ 2010 ನಮ್ಮ ಶಮೀಮ್ ಬಾಣ ಅವರು ಆಗಿದ್ರು ಸರ್ ಪಿ ಡಿ ಒ. ಇಲ್ಲಿವರೆಗೆ ಅವರೇ ಪೂರ್ಣ ಪ್ರಮಾಣದ ಪಿ ಡಿ ಒ ಇದ್ದಾರೆ ಸರ್. ಎಲ್ಲ ಪ್ರಭಾರಿಯಾಗಿ ಬಂದು ಹೋಗ್ತಾ ಇದ್ದಾರೆ. ಅವ್ರು ಬಂದು ಹೋದ್ಮ್ಯಾಗ ನಮ್ಮ ಮಂಜುಳಾ ರಾಣಿ ಬಂದರು ಸರ್, ರಾಜೇಶ್ವರಿ ಮೇಡಮ್ ಅವರು ಬಂದರು. ಅಲ್ಲಿಂದ ವಸಂತ ನಾಯ್ಕ ಸ್ವಲ್ಪ ದಿವಸ ಮಾಡಿದರು. ವಸಂತ ನಾಯ್ಕ ಅವರು ಸೆಕ್ರೆಟರಿ ಒಂದು 5-6 ಮಂದಿ ಚೇಂಜ್ ಆದರು. ಈಗ ಮೊನ್ನೆ ನಮ್ಮ ಎಡೆ ಆಗಿದ್ದಕ್ಕೆ ಕಾರಣ ನಮ್ಮ ಶಮೀಮ್ ಬಾಣ ಅವರು, ಈಗ ನಮ್ಮ ವಾಸಿಕಿ ಮೇಡಮ್ ಅವರು ಬಂದಿದ್ದಾರೆ. ನನಗೆ ಒಂದು ಇದೇನಂದ್ರೆ ಸರ್, 10 ವರ್ಷಗಳಿಂದ ನಾನು ಒಂದೇ ಪಿ ಡಿ ಒ ನನಗೆ ಸಂಪರ್ಕ ಇಲ್ಲ ಸರ್. ಎಲ್ಲ ಪಿ ಡಿ ಒದು ನಾನು ತಾಲೂಕ್ ಪಂಚಾಯತಿ ಮೀಟಿಂಗ್ಸ್ ಯಾವುದು ತಪ್ಪಿಸೋದಲ್ಲ, ತರಬೇತಿ ಯಾವುದು ತಪ್ಪಿಸೋದಲ್ಲ. ಮುಖ್ಯ ಒಂದು ಪಂಚಾಯತಿಯಲ್ಲಿ ನಾವು ಸಕ್ಸಸ್ ಆಗ್ಬೇಕಂದ್ರೆ ನಮಗೆ ಮಾಹಿತಿ ಕೊರತೆ ಇರಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್. ಕೆಲವು ಸದಸ್ಯರು ತರಬೇತಿ ಹೋಗಲ್ಲ, ಅದ್ರದ್ದೇನು ಗೊತ್ತಿರಲ್ಲ. ಒಂದು ಜನ ನಮ್ಮನ್ನು ಒಂದು ವಾರ್ಡ್ನಲ್ಲಿ 2-3 ನಿಂತಿದ್ರೆ ನಮ್ಮನ್ನು ಯಾಕೆ ಮಾಡ್ತಾರೆ ಅಂದರೆ ಇವ್ರು ಏನೋ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇಟ್ಕೊಂಡು ಅವ್ರು ಆಯ್ಕೆ ಮಾಡಿರ್ತಾರೆ ಸರ್. ಅದಕ್ಕೆ ನಾವು ನ್ಯಾಯ ದೊರಕಿಸ್ಕೊಡ್ಬೇಕಂದ್ರೆ ನಾವು ತರಬೇತಿ ಹೋಗ್ಬೇಕು ಅನ್ನೋದು ನನ್ನ ಮುಖ್ಯ ಉದ್ದೇಶ ಸರ್. ಹಾಗಾಗಿ ನಮಗೆ ವಾಸುಕಿ ಮೇಡಮ್ ಅವರು ನಮ್ಮ ಪಂಚಾಯತಿಗೆ ಹೊಸಬ್ರು ಇರ್ಬೋದು, ಮುಂಚೆ ಇದ್ದಾನು ನಾನು ಎಲ್ಲ ಪಿ ಡಿ ಒ ಸರ್, ಆಲ್ಮೋಸ್ಟ್ ಎಲ್ಲ ಪಿ ಡಿ ಒ ಹತ್ರನೂ ಒಂದು ಒಡನಾಟ ಇದೆ ಸರ್. ಕೆಲಸ ಅವ್ರವ್ರ ಪಂಚಾಯತಿಯಾಗಿ ಮಾಡಿದ್ರು ಅಲ್ಲಿ ತಾಲೂಕು ಪಂಚಾಯತಿಯಾಗಿ ಕುಂತಾಗಿದೆ ಹೇಗೆ ಅನ್ನೋದು ಕೇಳೋದೊಂದು ಅಭಿಪ್ರಾಯ ನಂದು ಸರ್. ನಮ್ಮ ಪಂಚಾಯತಿಯಲ್ಲಿ ಈ ಥರ ಮಾಡ್ತಾಯಿದ್ದಾರೆ, ಹೇಗೆ ಏನು ನಮಗೆ ಗೊತ್ತಾಗ್ದಂಗೆ ಏನಾದರೂ ಮಾಡ್ತಾರೆ ಅಂತ ತಿಳ್ಕೊತ ಹೋದಾಗ ಅವರು ಒಳ್ಳೆ ಕೆಲಸಗಾರ ಅಂತ ನಾನು ಬೇರೆ ಕಡೆ ಎಲ್ಲರೂ ಕೇಳ್ಪಟ್ಟಿದ್ದೆ ಸರ್. ಅವ್ರ ಜೊತೆ ಏನು ಕೆಲಸ ಮಾಡಿಲ್ಲ, ನಾನು ಕೇಳ್ಪಟ್ಟಿದ್ದೀವಿ ಸರ್. ಮುಂದೆನೂ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ನಮ್ಮದು ಒಂದು ಅಭಿಪ್ರಾಯ ಇದೆ ಸರ್. ನಾವು ಹೇಳಿದ್ಮ್ಯಾಗಾದರೂ ಅವ್ರು ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋದ್ರೆ ಅವ್ರಿಗೂ ಒಂದು ಹೆಸರು ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.